ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ಪೌರಾಣಿಕ ಕಥೆಗಳು ಅತಿ ಮನೋರಂಜನವಾಗಿರುವಂಥದ್ದು ಹಾಗೂ ಅರ್ಥಪೂರ್ಣವಾಗಿರುವಂಥದ್ದು. ನಿಜಕ್ಕೂ ಒಂದೊಂದು ಕಥಾನಕಗಳು ನಮ್ಮನ್ನ ಮಾಯೆಯತ್ತ ಕೊಂಡೊಯ್ಯುತ್ತವೆ. ಅಂತಹ ಮಹಾನ್ ಶ್ರೇಷ್ಠ ಕಥಾನಕಗಳಲ್ಲೊಂದು ಗಣಪತಿ ಮತ್ತು ತುಳಸಿಯ ಪ್ರೇಮ ಪ್ರಸಂಗ. ಬನ್ನಿ ಹಾಗಿದ್ರೆ ತುಳಸಿಗೆ ಗಣಪನ ಮೇಲೆ ಹುಟ್ಟಿದ ಪ್ರೀತಿ ಎಂಥದ್ದು, ನಂತರ ಏನಾಯ್ತು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತುಳಸಿ ಮತ್ತು ಗಣಪತಿಯ ಕಥೆಗೆ ಬರೋಕ್ಕೂ ಮುನ್ನ ಓರ್ವ ಅಪ್ಸರೆಯ ಕಥೆಯನ್ನ ಇಲ್ಲಿ ಕೇಳಬೇಕು. ಒಂದು ಗ್ರಾಮದಲ್ಲಿ ಅತಿ ಸುಂದರಿ ಅಪ್ಸರೆಯೊಬ್ಬಳಿದ್ಲು. ಆಕೆಯು ಒಂದು ದಿನ ಧೀರ ಹಾಗೂ ಸುಂದರ ಪುರುಷನೊಬ್ಬನನ್ನ ವಿವಾಹವಾಗಲು ಇಚ್ಛಿಸ್ತಾಳೆ. ವಿವಾಹವಾಗಲು ಉತ್ತಮ ಪುರುಷನಿಗಾಗಿ ದೇವರ ಬಳಿ ನಾನಾ ರೀತಿಯ ಜಪ, ವ್ರತ ಹಾಗೂ ತೀರ್ಥಯಾತ್ರೆಗಳನ್ನ ಮಾಡ್ತಿದ್ಲು. ಹೀಗೆ ಒಂದು ದಿನ ಕಾಡಿನ ಮಧ್ಯೆ ಹೋಗುತ್ತಿದ್ದಾಗ ಧ್ಯಾನದಲ್ಲಿ ಮಗ್ನನಾಗಿದ್ದ ಗಣಪತಿ ಅಪ್ಸರೆಯ ಕಣ್ಣಿಗೆ ಬೀಳ್ತಾನೆ. ಗಣಪತಿಯನ್ನ ಕಂಡೊಡನೆಯೇ ಆತನ ಸೌಂದರ್ಯವನ್ನ ಕಂಡ ಅಪ್ಸರೆ ಗಣಪತಿಯನ್ನ ವಿವಾಹವಾಗಲು ಇಚ್ಛಿಸ್ತಾಳೆ. ನಂತರ ಧ್ಯಾನ ಮಗ್ನನಾದ ಗಣಪತಿಯ ಬಳಿ ಹೋಗಿ ಗಣಪತಿಯು ಧ್ಯಾನದಿಂದ ಮೇಲೇಳುವಂತೆ ಮಾಡಲು ನಾನಾ ನಾಮಾವಳಿಗಳಿಂದ ಕೂಗ್ತಾಳೆ. ಆಕೆಯ ಕೂಗು ಕೇಳಿದ ಗಣಪನು ಧ್ಯಾನದಿಂದ ಎದ್ದು ಅಪ್ಸರೆಯನ್ನ ಕೇಳ್ತಾನೆ, ನನ್ನ ಧ್ಯಾನವನ್ನ ಭಂಗ ಮಾಡಲು ಕಾರಣವೇನು ಎಂದು. ಇದಕ್ಕುತ್ತರಿಸಿದ ಅಪ್ಸರೆಯು, ನೀನು ನನಗೆ ತುಂಬಾ ಇಷ್ಟವಾಗಿರುವೆ. ನಿನ್ನ ರೂಪ ಲಾವಣ್ಯಕ್ಕೆ ನನ್ನ ಮನಸ್ಸು ಮಾರು ಹೋಗಿದೆ. ಈ ಜಗತ್ತೇ ಮಸುಕಾಗಿದೆ. ನಿನ್ನ ರೂಪವೇ ನನ್ನ ಕಣ್ಣು ಕೋರೈಸುತ್ತಿದೆ. ಯಾವ ಹೆಣ್ಣು ಯಾವುದಕ್ಕಾಗಿ ಪರಿತಪಿಸುವಳೋ ಆ ಇಂಗಿತ ನನ್ನೆದೆ ಆಳವನ್ನ ಹೊಕ್ಕಿ ನಿಂತಿದೆ. ಇಷ್ಟು ದಿನ ಜಡದಂತಿದ್ದ ಈ ನನ್ನ ಆಸೆಯ ಪರದೆ ಹರಿದು ನಿನ್ನ ಸುಖದ ಮಿಲನಕ್ಕಾಗಿ ಹಾತೊರೆಯುತ್ತಿದೆ. ಓರ್ವ ಸೌಂದರ್ಯವತಿ ಬಿಣುಕು ಬಿನ್ನಾಣವನ್ನ ಮರೆತು ಲಜ್ಜೆಯಿಲ್ಲದೆ ಮನದಿಂಗಿತವನ್ನ ಮೈಮರೆತು ಭಿನ್ನಬಿಸುತ್ತಿರುವಾಗ ಗಂಡಾದ ನೀನು ಹೇಗೆ ತಾನೇ ಸಹಿಸಿಕೊಳ್ಳುತ್ತಿರುವೆ? ಬಾಹಿನಿಯ, ನಾವಿಬ್ಬರೂ ಒಂದಾಗೋಣ. ಜಗತ್ತನ್ನೇ ಮರೆತ ಮತಿಯನ್ನ ಪ್ರೇಮ ಲಹರಿಯ ಸರೋವರದಲ್ಲಿ ತೇಲಿಸೋಣ. ನಾನು ನಿನ್ನನ್ನೇ ವಿವಾಹವಾಗುತ್ತೇನೆ ಎಂದು ಹೇಳ್ತಾಳೆ. ಮಾದಕ ಮೈಮಾಟದಲ್ಲಿ ಹೆಬ್ಬೆರಳ ಬಿಗಿ ಹಿಡಿದಿದ್ದ ಅಪ್ಸರೆಯ ಮಾತು ಕೇಳಿದ ಗಣಪನು ದೃಢ ಚಿತ್ತನಾಗಿ ಹೇಳಿದ, ವಿವಾಹ ಮಾಡಿಕೊಂಡು ಮೋಹ ಬಂಧನದಲ್ಲಿ ಬಂಧಿತನಾಗಲು ನನಗಿಷ್ಟವಿಲ್ಲ ಎಂದು. ಗಣಪನ ಪ್ರತಿಕ್ರಿಯೆಗೆ ಕೆಂಡಮಂಡಲವಾದ ಅಪ್ಸರೆಯು, ನೀನು ನನ್ನನ್ನ ವಿವಾಹವಾಗಲೇಬೇಕು ಎಂದು ಪಟ್ಟು ಹಿಡಿತಾಳೆ. ಇದಕ್ಕೆ ಕೋಪಗ್ರಸ್ತನಾದ ವಿನಾಯಕನು, ನೀನು ಪೃಥ್ವಿಯ ಮೇಲೆ ವೃಕ್ಷವಾಗಿ ಜನಿಸು ಎಂದು ಶಾಪ ನೀಡ್ತಾನೆ. ನಂತರ ತನ್ನ ತಪ್ಪಿನ ಅರಿವಾದ ಅಪ್ಸರೆಯು ಗಣಪತಿಯ ಬಳಿ ಕ್ಷಮೆ ಕೇಳ್ತಾಳೆ. ತನ್ನ ಕೋಪವನ್ನ ನಿಯಂತ್ರಣಕ್ಕೆ ತಂದುಕೊಂಡ ಗಣಪನು, ಹೇ ಮಾತೆ, ಶ್ರೀಕೃಷ್ಣನು ನಿನ್ನನ್ನ ವಿವಾಹವಾಗ್ತಾನೆ, ನೀನು ಸುಖವಾಗಿರುವೆ ಎಂದು ಆಶೀರ್ವದಿಸ್ತಾನೆ. ಮುಂದೆ ಆ ಅಪ್ಸರೆಯು ತುಳಸಿಯಾಗಿ ಭೂಮಿಯ ಮೇಲೆ ಮರು ಜನ್ಮ ತಾಳುತ್ತಾಳೆ. ತುಳಸಿಗೆ ಗಣಪ ಆಸರೆ ನೀಡದ ಕಾರಣ ಇಂದಿಗೂ ತುಳಸಿಯನ್ನ ಗಣಪನಿಗೆ ಅರ್ಪಿಸುವುದಿಲ್ಲ ಎಂದು ಪುರಾಣದ ಕಥೆಗಳು ಹೇಳ್ತಾವೆ. ಮತ್ತೊಂದು ಪುರಾಣದ ಕಥೆಯ ಪ್ರಕಾರ ತುಳಸಿ ಎಂಬಾಕೆ ಮಹಾಧರ್ಮರಾಜನ ಸುಂದರ ಮಗಳಾಗಿದ್ಲು. ತುಳಸಿ ತನ್ನ ಬಾಲ್ಯದಿಂದಲೇ ಭಗವಾನ್ ವಿಷ್ಣುವಿನ ಪರಮ ಭಕ್ತಳಾಗಿದ್ದವಳು. ಆಕೆ ಪ್ರತಿನಿತ್ಯ ವಿಷ್ಣುವನ್ನ ಪೂಜಿಸಲೆಂದು ನದಿಯ ದಡಕ್ಕೆ ಹೋಗ್ತಿದ್ಲು. ಆ ನದಿಯ ದಂಡೆಯ ಮೇಲೆ ಕುಳಿತು ತಪಸ್ಸನ್ನ ಮಾಡ್ತಿದ್ಲು. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆಕೆ ವಿಷ್ಣುವಿನ ಪೂಜೆಗೆಂದು ನದಿಯ ಬಳಿ ನಡೆದುಕೊಂಡು ಹೋಗುವಾಗ ಓರ್ವ ಸ್ಫುರದ್ರೂಪಿ ಯುವಕನನ್ನ ನೋಡ್ತಾಳೆ. ತುಳಸಿಯು ನೋಡಿದ ಆ ಸುಂದರ ಯುವಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದ. ಆತನ ದೇಹವು ಶುದ್ಧ ಶ್ರೀಗಂಧದ ಮತ್ತು ನೈಸರ್ಗಿಕ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ತುಂಬಿತ್ತು. ಆ ವ್ಯಕ್ತಿ ಅತ್ಯಮೂಲ್ಯ ಮತ್ತು ಹೊಳೆಯುವ ಆಭರಣಗಳನ್ನು ಧರಿಸಿದ್ದ. ತುಳಸಿಯು ತಪಸ್ಸನ್ನು ಆಚರಿಸುತ್ತಿರುವ ಗಣಪತಿಯನ್ನ ನೋಡಿ ಮೋಹಿತಳಾಗ್ತಾಳೆ. ಅವನನ್ನ ಒಲಿಸಿಕೊಳ್ಳಲು ಹಲವು ಪ್ರಯತ್ನಗಳನ್ನ ಮಾಡ್ತಾಳೆ. ಆತನ ಎದುರಿನಲ್ಲಿ ಇಂಪಾಗಿ ಗಾಯನ ಹಾಡ್ತಾಳೆ. ಅನೇಕ ರೀತಿಯ ಹಾವ ಭಾವಗಳಿಂದ ನೃತ್ಯ ಮಾಡ್ತಾಳೆ. ಗೆಜ್ಜೆಯನ್ನ ಕುಣಿಸಿ ಸದ್ದು ಮಾಡ್ತಾಳೆ. ಹೀಗೆ ಹಲವು ಚೇಷ್ಟೆಗಳನ್ನ ಮಾಡ್ತಾಳೆ. ಆದರೆ ಗಣಪತಿಯು ಇವಳ ಯಾವ ಚೇಷ್ಟೆಗೂ ಬಗ್ಗದೇ ಇದ್ದಾಗ ತುಳಸಿಯು ಮನ್ಮಥನ ಸಹಾಯವನ್ನ ಕೇಳ್ತಾಳೆ. ಮನ್ಮಥನು ಗಣಪತಿಯ ತಪಸ್ಸನ್ನ ಕೆಡಿಸಲು ತನ್ನ ಪಂಚ ಬಾಣಗಳನ್ನ ಅವನ ಮೇಲೆ ಪ್ರಯೋಗಿಸ್ತಾನೆ. ಆದರೆ ಮನ್ಮಥನ ಬಾಣಗಳು ಗಣಪತಿಯ ಮನಸ್ಸನ್ನ ವಿಚಲಿತಗೊಳಿಸಲಾಗದೆ ಸೋಲ್ತಾವೆ. ಹೀಗೆ ಸೋತಂತಹ ಕಾಮನು ತುಳಸಿಯಿಂದ ತನ್ನಿಂದ ಇನ್ನೂ ಸಾಧ್ಯವಿಲ್ಲ ಎಂದು ಹೇಳಿ ಹೊರಟು ಹೋಗ್ತಾನೆ. ಇಕ್ಷು ಅಂದರೆ ಕಬ್ಬು, ಚಾಪ ಅಂದರೆ ಬಿಲ್ಲು. ಇಕ್ಷು ಚಾಪ ಅಂದ್ರೆ ಕಬ್ಬನ್ನ ಬಿಲ್ಲಾಗಿ ಹಿಡಿದವನು ಅಂದ್ರೆ ಕಬ್ಬಿಲ್ಲನಾದ ಮನ್ಮಥ ಎಂದರ್ಥ. ಹೀಗೆ ಗಣಪತಿಯು ಇಕ್ಷು ಚಾಪನಾದ ಮನ್ಮಥನನ್ನ ಗೆಲ್ಲಿದವನಾಗ್ತಾನೆ. ಗಣೇಶನ ಧ್ಯಾನಕ್ಕೆ ತಾನೇ ಮುಂದಾಗಿ ಭಂಗಪಡಿಸಿದ್ಲು ತುಳಸಿ. ಎಚ್ಚೆತ್ತ ಗಣೇಶನು, ದೇವಿ ನೀನು ಯಾರು? ನನ್ನ ಧ್ಯಾನಕ್ಕೆ ಭಂಗವನ್ನೇಕೆ ಉಂಟು ಮಾಡಿದೆ ಎಂದು ಕೇಳಿದ. ಆಗ ಆಕೆ, ನನ್ನ ಹೆಸರು ತುಳಸಿ, ನನ್ನ ತಂದೆ ಧರ್ಮಧ್ವಜ, ತಾಯಿ ಮಾಧವಿ. ನಾನು ಮದುವೆಯಾಗುವ ಸಲುವಾಗಿ ವರನನ್ನ ಹುಡುಕುತ್ತಿದ್ದೆ. ನಿಮ್ಮನ್ನ ನೋಡಿದೆ, ನನ್ನ ಮನಸ್ಸಿಗೆ ನೀವು ಒಪ್ಪಿಗೆಯಾದಿರಿ, ನನ್ನನ್ನ ಮದುವೆಯಾಗಿ ಎಂದಳು.
ಇದು ಸಾಧ್ಯವಿಲ್ಲ ಎಂದ ಗಣೇಶ, ನಾನು ವಿವಾಹವಾಗಬಾರದೆಂದು ನಿರ್ಧರಿಸಿದ್ದೇನೆ. ಮದುವೆಯಲ್ಲಿರುವ ಸುಖ ಸಂಸಾರದಲ್ಲಿ ಇರೋದಿಲ್ಲ. ನಾನು ನನ್ನ ಜೀವನವನ್ನ ತಂದೆ ತಾಯಿ ಸೇವೆ ಮಾಡುತ್ತಾ ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ನಿರ್ಧರಿಸಿದ್ದೇನೆ. ದೇವಿ, ನೀವು ಇಲ್ಲಿಂದ ಹೊರಟು ಹೋಗಿ ಬೇರೆ ಕಡೆ ನಿಮಗೆ ಅನುರೂಪನಾದ ವರವನ್ನ ಹುಡುಕಿಕೊಳ್ಳಿ ಎಂದ. ಇದರಿಂದ ಸಿಟ್ಟಾದ ತುಳಸಿಯು ಗಣಪತಿಗೆ ಶಾಪವನ್ನು ಕೊಡ್ತಾಳೆ. ನೀನು ನಿನ್ನ ಸುಂದರ ರೂಪದಿಂದ ಅಹಂಕಾರ ಪಡುತ್ತಿರುವೆ. ಆದ್ದರಿಂದ ನಿನ್ನ ಸೌಂದರ್ಯಕ್ಕೆ ಕಾರಣವಾದ ಈ ದಂತಗಳಲ್ಲಿ ಒಂದು ದಂತವು ಮುಂದೆ ಪರಶುರಾಮರೊಡನೆ ನಡೆಯುವ ಯುದ್ಧದಲ್ಲಿ ಮುರಿಯಲಿ ಎಂದು ಶಾಪವನ್ನು ಕೊಡ್ತಾಳೆ. ಆಗ ತಾನೇ ತಪಸ್ಸಿನಿಂದ ಎಚ್ಚೆತ್ತಿದ್ದ ಗಣಪತಿಗೂ ಸಿಟ್ಟು ಬರುತ್ತೆ. ಗಣೇಶನ ಮಾತು ಕೇಳಿ ಕೋಪಗೊಂಡ ತುಳಸಿ, ನನ್ನ ವಿವಾಹ ಪ್ರಸ್ತಾಪವನ್ನು ತಿರಸ್ಕರಿಸಿ ಪ್ರಕೃತಿ ವಿರುದ್ಧ ಅಧರ್ಮ ಮಾಡಿರುವೆ. ಸಂಸಾರಕ್ಕೆ ಹೆದರಿ ನೀನು ಹೇಡಿಯಾದೆ. ನಿನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ನಿನ್ನ ಮದುವೆ ಆಗೇ ಆಗುತ್ತದೆ ಎಂದು ಶಾಪ ಕೊಡ್ತಾಳೆ. ತುಳಸಿ ಕೊಟ್ಟ ಶಾಪದಿಂದ ಕೋಪಗೊಂಡ ಗಣೇಶನು, ನೀನು ಹೆಣ್ಣಿನಂತೆ ವರ್ತಿಸದೆ ಮರ್ಯಾದೆಯನ್ನ ಉಲ್ಲಂಘನೆ ಮಾಡಿದ್ದೀಯಾ. ನನ್ನ ತಪ್ಪು ಇಲ್ಲದಿದ್ದರೂ ನನಗಿಷ್ಟವಿಲ್ಲದ ಶಾಪ ಕೊಟ್ಟಿರುವೆ. ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನ ಮಗಳಾಗಿ ಹುಟ್ಟಿ ರಾಕ್ಷಸನನ್ನೇ ಮದುವೆಯಾಗಿ ಬೇರೊಬ್ಬರಿಂದ ಪಾವಿತ್ರ್ಯವನ್ನ ಕೆಡಿಸಿಕೊಳ್ಳುತ್ತೀಯಾ ಎಂದು ಶಾಪ ಕೊಡ್ತಾನೆ. ಆಗ ತುಳಸಿಗೆ ತಪ್ಪಿನ ಅರಿವಾಗಿ ಗಣೇಶನನ್ನ ಬೇಡಿಕೊಂಡು ಕ್ಷಮೆ ಯಾಚಿಸ್ತಾಳೆ. ಆಗ ಗಣಪತಿಯು, ನಿನ್ನ ಪಶ್ಚಾತ್ತಾಪಕ್ಕೆ ಮಣಿದಿರುವೆ. ನಾನು ಕೊಟ್ಟ ಶಾಪ ನಿನಗೆ ವರವಾಗುವುದು. ನೀನು ಮಹಾವಿಷ್ಣುವಿಗೆ ಪ್ರೀತಿ ಪಾತ್ರಳಾಗಿರುವೆ. ಸಸ್ಯಗಳ ಜಾತಿಯಲ್ಲಿ ನೀನು ಸರ್ವಶ್ರೇಷ್ಠ ಸಸ್ಯವಾಗಿ ಪೂಜೆಗೊಳ್ಳುವೆ. ಭೂಲೋಕದಲ್ಲಿ ಪತಿವ್ರತೆ ಎನಿಸಿ ಯಾರು ನಿನ್ನನ್ನ ಶ್ರದ್ಧಾ ಭಕ್ತಿಯಿಂದ ಶುದ್ಧವಾಗಿ ಪೂಜಿಸ್ತಾರೋ ಅವರ ಅಭೀಷ್ಟಗಳೆಲ್ಲವನ್ನು ಪೂರೈಸುವೆ ಎಂದು ಗಣಪತಿ ವರ ಕೊಡ್ತಾನೆ. ಹಾಗೆಯೇ ನೀನು ನನಗೆ ಅಪರಾಧ ಎಸಗಿರುವ ಕಾರಣ ನನ್ನಿಂದ ನೀನು ದೂರ ಇರುವೆ ಎಂಬುದನ್ನ ತುಳಸಿಗೆ ತಿಳಿಸ್ತಾನೆ. ನಂತರದ ಜನ್ಮದಲ್ಲಿ ಅದೇ ತುಳಸಿ ಕಾಲನೇಮಿ ಎಂಬ ರಾಕ್ಷಸನಿಗೆ ವೃಂದ ಎಂಬ ಮಗಳಾಗಿ ಜನಿಸ್ತಾಳೆ ಮತ್ತು ಜಲಂಧರನನ್ನ ವರಿಸ್ತಾಳೆ. ಒಮ್ಮೆ ಇಂದ್ರ ಹಾಗೂ ಈಶ್ವರನಿಗೆ ನಡೆದ ಕಾದಾಟದಲ್ಲಿ ಸಿಟ್ಟಿನಿಂದ ಶಿವನು ತನ್ನ 3ನೇ ಕಣ್ಣನ್ನ ತೆಗೆದು ಇಂದ್ರನನ್ನ ಕೊಲ್ಲಲು ಹೊರಟಿದ್ದ. ಇಂದ್ರನು ಹೆದರಿ ಶಿವನಿಗೆ ಶರಣಾಗತನಾಗ್ತಾನೆ. ಆಗ ಶಿವನು ತೆರೆದ 3ನೇ ಕಣ್ಣಿನ ದೃಷ್ಟಿಯನ್ನ ಸಮುದ್ರದ ಕಡೆ ಹರಿಸ್ತಾನೆ. ಆಗ ಕಣ್ಣಿನಿಂದ 2 ಹನಿ ನೀರು ಕೆಳಗೆ ಬೀಳುತ್ತೆ. ಅದರಿಂದ ಮಹಾಶಕ್ತಿಶಾಲಿಯಾದ ಜಲಂಧರನೆಂಬ ಅಸುರ ಜನ್ಮ ತಾಳ್ತಾನೆ. ಕಾಲನೇಮಿ ಮಗಳಾದ ವೃಂದ ಅಪಾರ ಸುಂದರಿ ಹಾಗೂ ವಿಷ್ಣುವಿನ ಪರಮ ಭಕ್ತಳು ಆಗಿರ್ತಾಳೆ. ಅವಳ ಸೌಂದರ್ಯ ಹಾಗೂ ಭಕ್ತಿಯ ಶಕ್ತಿಗೆ ಮನಸೋತ ಜಲಂಧರ ಅವಳನ್ನ ವಿವಾಹವಾಗ್ತಾನೆ. ಅಪಾರ ಶಕ್ತಿಯ ಜೊತೆ ವೃಂದಾಳ ಪಾತಿವ್ರತ್ಯದ ಫಲವೂ ಸೇರಿ ಜಲಂಧರನ ಬಲ ಮತ್ತಷ್ಟು ಹೆಚ್ಚಾಗತ್ತೆ. ಭಾಗವತ ಪುರಾಣದಂತೆ ಜಲಂಧರನನ್ನ ಸಂಹರಿಸಲು ವಿಷ್ಣು ಜಲಂಧರನಂತೆ ಬಂದು ವೃಂದಾಳ ಸತಿ ಧರ್ಮವನ್ನ ಹಾಳು ಮಾಡಿದನೆಂದು ವೃಂದ ಕೋಪಗೊಂಡು ವಿಷ್ಣುವಿಗೆ ಕಲ್ಲಾಗು ಎಂದು ಶಾಪ ಕೊಟ್ಲು. ದೇವತೆಗಳಿಗೂ ಅಸುರರಿಗೆ ನಡೆವ ಯುದ್ಧದಲ್ಲಿ ಜಲಂಧರನ ಪತ್ನಿಯ ಪಾತಿವ್ರತ್ಯದ ಪುಣ್ಯದ ಫಲವಾಗಿ ಜಲಂಧರನೇ ಗೆಲ್ಲುತ್ತಿದ್ದ. ಮೇಲಾಗಿ ವೃಂದಾಳ ಪಾತಿವ್ರತ್ಯ ಇರುವ ತನಕ ಜಲಂಧರನಿಗೆ ಏನೂ ಆಗುವುದಿಲ್ಲವೆಂದು ಬ್ರಹ್ಮದೇವರ ವರವೂ ಇತ್ತು. ಆಗ ವಿಧಿ ಇಲ್ಲದೆ ವಿಷ್ಣು ಜಲಂಧರನ ವೇಷದಲ್ಲಿ ಬಂದು ಅವಳ ಪಾತಿವ್ರತ್ಯವನ್ನ ಭಂಗ ಮಾಡ್ತಾನೆ. ಆಗ ಜಲಂಧರನ ಶಕ್ತಿ ಕ್ರಮೇಣ ಸತ್ವಹೀನವಾಗುತ್ತೆ. ಈ ಸಮಯಕ್ಕಾಗಿ ಕಾಯುತ್ತಿದ್ದ ಶಿವನು ಅವನನ್ನ ಸಂಹರಿಸ್ತಾನೆ. ಜಲಂಧರನ ವೇಷದಲ್ಲಿ ಬಂದ ವಿಷ್ಣುವಿನ ಸ್ಪರ್ಶವಾಗುತ್ತಿದ್ದಂತೆ ವೃಂದಾಳಿಗೆ ತನ್ನ ಪತಿಯಲ್ಲವೆಂದು ತಿಳಿಯುತ್ತೆ. ನಿನ್ನ ಭಕ್ತಳಾದ ನನಗೆ ನೀನು ಮೋಸ ಮಾಡಿದ ಕಾರಣ ಮನಸ್ಸಾಕ್ಷಿ ಇಲ್ಲದ ನೀನು ಕಲ್ಲಾಗು ಎಂದು ಶಾಪ ಕೊಡ್ತಾಳೆ. ವಿಷ್ಣು ಅವಳ ಶಾಪವನ್ನು ಸ್ವೀಕರಿಸಿ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಪರಿವರ್ತಿತನಾಗ್ತಾನೆ. ಈ ಸಾಲಿಗ್ರಾಮವು ನೇಪಾಳದ ಗಂಡಕ್ಕಿ ನದಿಯಲ್ಲಿ ಕಂಡುಬರುತ್ತೆ. ಹಾಗೆ ವೃಂದಾಳಿಗೆ ತಾನು ಲೋಕೋದ್ಧಾರಕ್ಕಾಗಿ ಈ ರೀತಿ ನಡೆದುಕೊಂಡೆ ಎಂದು ತಿಳಿಸ್ತಾನೆ. ಆಗ ತಪ್ಪಿನ ಅರಿವಾಗಿ ವಿಷ್ಣುವಿನಲ್ಲಿ ಕ್ಷಮೆ ಯಾಚಿಸ್ತಾಳೆ ವೃಂದ. ಅನಿವಾರ್ಯವಾಗಿ ಆದ ತಪ್ಪಿಗಾಗಿ ಮುಂದಿನ ಜನ್ಮದಲ್ಲಿ ಭೂಲೋಕದ ಸಸ್ಯಗಳಲ್ಲಿಯೇ ಪರಮ ಪೂಜ್ಯ ತುಳಸಿ ಸಸ್ಯವಾಗಿ ಜನಿಸು. ಕಾರ್ತಿಕ ಮಾಸದ 12ನೇ ದಿನ ನಾನು ವಿವಾಹವಾಗ್ತೇನೆ ಎಂದು ತುಳಸಿಗೆ ವರವನ್ನ ಕೊಡ್ತಾನೆ. ವೃಂದ ತನ್ನ ದೇಹ ಮೈಲಿಗೆಯಾದ ಕಾರಣ ಅಗ್ನಿಗೆ ಆಹುತಿಯಾಗ್ತಾಳೆ. ಹಿಂದೆ ಗಣಪತಿ ಕೊಟ್ಟ ವರ ಹಾಗೂ ವಿಷ್ಣುವಿನ ವರದಂತೆ ವೃಂದಾಳು ಪವಿತ್ರ ತುಳಸಿಯಾಗಿ ಭೂಲೋಕದಲ್ಲಿ ಜನ್ಮ ತಳೆಯುತ್ತಾಳೆ. ತುಳಸಿ ಇಲ್ಲದ ವಿಷ್ಣುವಿನ ಪೂಜೆ ಇಲ್ಲ ಎಂಬಂತೆ ವಿಷ್ಣುವಿಗೆ ಪರಮ ಪಾವನೆಯಾಗಿ ತುಳಸಿ ಗಿಡವಿಲ್ಲದೆ ಹಿಂದೂ ಸಂಪ್ರದಾಯದ ಯಾವುದೇ ವಿಧಿವಿಧಾನವೂ ಕೂಡ ಪರಿಪೂರ್ಣ ಆಗುವುದಿಲ್ಲ. ಹೀಗೆ ತುಳಸಿ ಹಿಂದೂ ವಿಧಿವಿಧಾನಗಳ ಒಂದು ಅವಿಭಾಜ್ಯ ಅಂಗವಾಗಿದ್ದಾಳೆ. ಆದರೂ ವಿಷ್ಣುವಿಗೆ ಅರ್ಪಿಸಿದ ನಂತರ ಆ ತುಳಸಿಯನ್ನ ಗಣೇಶನಿಗೆ ಅರ್ಪಿಸಬಹುದು ಎಂದು ಪ್ರಾಜ್ಞರು ಹೇಳ್ತಾರೆ. ವಿದ್ಯಾದೇವತೆ ಯಾರು ಎಂದು ಕೇಳಿದರೆ ಅದು ಬ್ರಹ್ಮನ ರಾಣಿಯಾದ ಸರಸ್ವತಿ ದೇವಿಯೇ. ಆ ಬಗ್ಗೆ ಸಂಶಯ ಬೇಡ. ಹಾಗಾದ್ರೆ ವಿದ್ಯಾಧಿಪತಿ ದೇವ ಶಿವಸುತಂ ಗಣಪತಿಯೇ ಎಂದು ಗಣಪತಿಯನ್ನ ಹೊಗಳಿ ಹಾಡುತ್ತಾರಲ್ಲ, ಅದು ಯಾಕಂದ್ರೆ ಯಾರೇ ಆಗಲಿ ವಿದ್ಯಾಭ್ಯಾಸವನ್ನ ಆರಂಭಿಸುವಾಗ ಮೊದಲು ಬರೆಸುವುದು ಓಂ ಗಣಾಧಿಪತಯೇ ನಮಃ ಎಂಬ ವಾಕ್ಯವನ್ನ. ಅದಾದ ಬಳಿಕ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಶ್ಲೋಕವನ್ನು ಬರೆಸ್ತಾರೆ.
ಹೀಗೆ ಗಣಪತಿಯ ಆರಾಧನೆ ಇಲ್ಲದೆ ವಿದ್ಯಾರಂಭ ಸಾಧ್ಯವಿಲ್ಲ. ಹೀಗಾಗಿ ಗಣಪತಿಯನ್ನ ವಿದ್ಯಾಧಿಪತಿ ದೇವ ಎಂದು ಕರೀತಾರೆ. ಪುತ್ರರಿಬ್ಬರು ಪ್ರಾಯಕ್ಕೆ ಬಂದಾಗ ಶಿವ ಪಾರ್ವತಿಯರು ಮಕ್ಕಳಿಗೆ ಮದುವೆ ಮಾಡಿಸಬೇಕೆಂದು ಆ ವಿಷಯದಲ್ಲಿ ಆಲೋಚಿಸತೊಡಗುತ್ತಾರೆ. ಇದನ್ನ ತಿಳಿದ ಷಣ್ಮುಖ ಮತ್ತು ಗಣಪತಿಯರು ಮೊದಲು ನಾನು ಮದುವೆಯಾಗ್ತೇನೆ ಎಂದು ಪೈಪೋಟಿಗೆ ನಿಂತವರಂತೆ ಕುಣಿದಾಡತೊಡಗಿದ್ರು. ಆಗ ಶಿವ ಪಾರ್ವತಿಯರು ತಮ್ಮೊಳಗೆ ಪರಸ್ಪರ ಸಮಾಲೋಚಿಸಿಕೊಂಡು ಮಕ್ಕಳಿಬ್ಬರನ್ನ ಹತ್ತಿರ ಕರೆದು ಹೇಳ್ತಾರೆ, ಮಕ್ಕಳೇ, ನಮಗೆ ನೀವಿಬ್ಬರು ಸಮಾನರು. ಹಾಗಾಗಿ ನಿಮ್ಮಿಬ್ಬರ ಮದುವೆಯ ವಿಷಯವಾಗಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ಈ ತೀರ್ಮಾನದಿಂದ ನಿಮ್ಮಿಬ್ಬರಿಗೂ ಮುಂದೆ ಸುಖವಾಗಲಿದೆ ಎನ್ನುತ್ತಾರೆ. ಪುತ್ರರಿಬ್ಬರು ಬಹಳ ಕುತೂಹಲದಿಂದ ಅದೇನೆಂದು ಕೇಳ್ತಾರೆ. ಆಗ ಶಿವಪಾರ್ವತಿಯರು, ಮೊದಲು ನೀವಿಬ್ಬರು ಈ ಪೃಥ್ವಿಯನ್ನ ಒಮ್ಮೆ ಸುತ್ತಿ ಬರಬೇಕು. ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಭೂ ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರಿಗೆ ಮೊದಲು ಮದುವೆ ಮಾಡಿಸ್ತೇವೆ ಎನ್ನುತ್ತಾರೆ. ತಂದೆ ತಾಯಿಯರ ಈ ಮಾತನ್ನು ಕೇಳಿದ ಕೂಡಲೇ ಷಣ್ಮುಖನು ತನ್ನ ವಾಹನವಾದ ನವಿಲನ್ನ ಏರಿ ಭೂ ಪ್ರದಕ್ಷಿಣೆಗೆಂದು ಹೊರಟೇ ಬಿಡ್ತಾನೆ. ಆದರೆ ಬುದ್ಧಿವಂತನಾದ ಗಣೇಶನು ಇನ್ನೂ ಅಲ್ಲೇ ಕುಳಿತು ಆಲೋಚಿಸ್ತಾನೆ. ತಾನು ತನ್ನ ವಾಹನವಾದ ಇಲಿಯನ್ನ ಏರಿ ಹೊರಟರೆ ಹೇಗೂ ಷಣ್ಮುಖನನ್ನ ಹಿಂದಿಕ್ಕಲು ಸಾಧ್ಯವೇ ಇಲ್ಲ. ಆದರೂ ತಾನು ಈ ಸ್ಪರ್ಧೆಯನ್ನ ಗೆಲ್ಲಬೇಕು, ಏನು ಮಾಡಲಿ ಎಂದು ಆಲೋಚಿಸುತ್ತಾ ಒಂದು ಉಪಾಯವನ್ನ ಮಾಡ್ತಾನೆ. ಕೂಡಲೇ ಹೋಗಿ ಸ್ನಾನವನ್ನ ಮಾಡಿ ಬರ್ತಾನೆ. ತಂದೆ ತಾಯಿ ಇಬ್ಬರನ್ನ ಮಣೆ ಹಾಕಿ ಕುಳ್ಳಿರಿಸ್ತಾನೆ. ವಿಧಿವತ್ತಾಗಿ ತಂದೆ ತಾಯಿಯರಿಗೆ ಪೂಜೆಯನ್ನ ಸಲ್ಲಿಸಿ 7 ಬಾರಿ ಅವರಿಗೆ ಪ್ರದಕ್ಷಿಣೆ ಬಂದು 7 ಬಾರಿ ಉದ್ದಂಡವಾಗಿ ಅವರಿಗೆ ನಮಸ್ಕರಿಸ್ತಾನೆ. ಮತ್ತು ತಂದೆ ತಾಯಿಯರಲ್ಲಿ ಹೀಗೆನ್ನುತ್ತಾರೆ, ಅಪ್ಪ, ತಂದೆ ತಾಯಿಯರನ್ನ ಪೂಜಿಸಿ ಅವರಿಗೆ 7 ಬಾರಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸಿದ್ರೆ ಅದು 7 ಬಾರಿ ಭೂ ಪ್ರದಕ್ಷಿಣೆ ಬಂದುದಕ್ಕೆ ಸಮ. ಮತ್ತು ತಂದೆ ತಾಯಿಯನ್ನ ಮನೆಯಲ್ಲಿಯೇ ಬಿಟ್ಟು ತೀರ್ಥಯಾತ್ರೆಗೆ ಹೋದ್ರೆ ಅದು ತಂದೆ ತಾಯಿಯರನ್ನ ಹತ್ಯೆಗೈದುದಕ್ಕೆ ಸಮ ಎಂಬುದಾಗಿ ವೇದ ಮತ್ತು ಶಾಸ್ತ್ರಗಳಲ್ಲಿ ಹೇಳಿದೆಯಲ್ವಾ. ಪುತ್ರನಾದವನಿಗೆ ತಂದೆ ತಾಯಿಯರ ಪಾದಸೇವೆಯ ತೀರ್ಥ ಮತ್ತು ಸ್ತ್ರೀಯಾದವಳಿಗೆ ಪತಿಯ ಪಾದಸೇವೆಯ ತೀರ್ಥವೇ ಎಲ್ಲಾ ತೀರ್ಥಕ್ಷೇತ್ರಗಳ ಪುಣ್ಯ ತೀರ್ಥಕ್ಕಿಂತ ಹೆಚ್ಚು ಶ್ರೇಷ್ಠವಾದುದು ಅಲ್ವಾ. ಹೀಗಾಗಿ ವೇದಶಾಸ್ತ್ರಗಳ ಪ್ರಕಾರ ನಾನು ಭೂ ಪ್ರದಕ್ಷಿಣೆ ಬಂದಂತೆಯೇ ಆಯಿತು. ಅಂದರೆ ನಾನೇ ಈ ಸ್ಪರ್ಧೆಯನ್ನ ಗೆದ್ದಂತಾಯಿತು. ಆದ್ದರಿಂದ ನನಗೆ ಮೊದಲು ಮದುವೆ ಮಾಡಿ ಎನ್ನುತ್ತಾನೆ. ಮಗನ ಈ ಮಾತುಗಳಿಗೆ ನಕ್ಕು ಸಂತುಷ್ಟರಾದ ಶಿವ ಪಾರ್ವತಿಯರು ಕೂಡಲೇ ಪ್ರಜಾಪತಿ ವಿಶ್ವರೂಪನ ಮಕ್ಕಳಾದ ಸಿದ್ಧಿ ಮತ್ತು ಬುದ್ಧಿಯರನ್ನ ಗಣಪತಿಗೆ ಕೊಟ್ಟು ವಿವಾಹವನ್ನ ಏರ್ಪಡಿಸ್ತಾರೆ. ವಿಶ್ವರೂಪನು ಕೂಡ ಪರಶಿವನ ಯೋಗ್ಯತೆಗೆ ಅನುಸಾರವಾಗಿ ವಿಜೃಂಭಣೆಯಿಂದ ಮದುವೆಯನ್ನ ಮಾಡಿಸ್ತಾನೆ. ಗಣೇಶನ ಮದುವೆಗೆ ದೇವಾನುದೇವತೆಗಳೆಲ್ಲರೂ ಆಗಮಿಸ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಕೂಡ ಆಗಮಿಸ್ತಾರೆ. ಜೋಡಿ ಕನ್ಯೆಯರೊಡನೆ ಗಣಪತಿಯ ಮದುವೆಯು ಬಹಳ ವೈಭವದಿಂದ ನೆರವೇರುತ್ತೆ. ಮಾತ್ರವಲ್ಲದೆ ಮದುವೆಯಾಗಿ ಕೆಲವು ಕಾಲಾನಂತರ ಸಿದ್ಧಿಗೆ ಕ್ಷೇಮ ಎಂಬ ಮಗನು ಮತ್ತು ಬುದ್ಧಿಗೆ ಲಾಭ ಎಂಬ ಮಗನು ಜನಿಸ್ತಾರೆ. ಇತ್ತ ಗಣಪತಿಯು 2 ಪತ್ನಿಯರು ಹಾಗೂ 2 ಪುತ್ರರೊಡನೆ ಆನಂದದಿಂದ ಸಂಸಾರ ಸಾಗಿಸುತ್ತಿರುವಾಗ ಅತ್ತಲಿಂದ ಷಣ್ಮುಖನು ಭೂ ಪ್ರದಕ್ಷಿಣೆಯನ್ನ ಮುಗಿಸಿ ಹಿಂತಿರುಗ್ತಾನೆ. ವಿಷಯವನ್ನ ತಿಳಿದು ಆತನಿಗೆ ತುಂಬಾ ಬೇಸರವಾಗುತ್ತೆ. ತಂದೆ ತಾಯಿ ಎಷ್ಟೇ ಹೇಳಿದ್ರೂ ಕೇಳದೆ ಆತ ಕೋಪಿಸಿಕೊಂಡು ಕ್ರೌಂಚ ಪರ್ವತಕ್ಕೆ ಹೋಗಿ ಅಲ್ಲಿ ತಪೋನಿರತನಾಗಿ ಕುಳಿತುಕೊಳ್ತಾನೆ ಎಂದು ಪೌರಾಣಿಕ ಕಥೆ ಇದೆ. 2 ಹೆಂಡರಿದ್ರೂ ಕೂಡ ಗಣಪತಿಯನ್ನ ಬ್ರಹ್ಮಚಾರಿ ಎನ್ನುತ್ತಾರಲ್ಲ, ಅದು ಹೇಗೆ ಎಂಬ ಪ್ರಶ್ನೆ ಮೂಡುತ್ತೆ. ಬ್ರಹ್ಮಚಾರಿ ಅಂದ್ರೆ ಸುಖ ಭೋಗದ ಏಕೈಕ ಕಾರಣಕ್ಕಾಗಿ ಹೆಣ್ಣಿನ ಸಂಪರ್ಕ ಮಾಡದೇ ಇದ್ದವನು ಎಂದರ್ಥ. ಹೀಗಾಗಿ ಮದುವೆಯಾಗದೇ ಇರುವವನು ಸಾಮಾನ್ಯವಾಗಿ ಬ್ರಹ್ಮಚಾರಿ ಎನಿಸಿಕೊಳ್ತಾನೆ. ಆದರೆ ಮದುವೆಯಾಗದೇ ಇದ್ದರೂ ಸುಖ ಭೋಗಕ್ಕಾಗಿ ಹೆಣ್ಣಿನ ಸಂಪರ್ಕ ಮಾಡಿದವನಿದ್ದರೆ ಅವನು ನಿಜವಾದ ಬ್ರಹ್ಮಚಾರಿ ಅಲ್ಲ. ನೋಡುವವರ ಕಣ್ಣಿಗಷ್ಟೇ ಅವನು ಬ್ರಹ್ಮಚಾರಿ. ಅದೇ ರೀತಿ ಮದುವೆಯಾಗಿಯೂ ಕೇವಲ ಸಂತಾನ ಪ್ರಾಪ್ತಿಗಾಗಿ ಮಾತ್ರ ಹೆಣ್ಣನ್ನ ಕೂಡಿದ್ದು ಇತರ ಸಂದರ್ಭಗಳಲ್ಲಿ ಕೇವಲ ಸುಖಕ್ಕಾಗಿ ಹೆಣ್ಣನ್ನ ಬಳಸಿಕೊಳ್ಳದಿದ್ದವನು ಅವನು ನಿಜವಾದ ಬ್ರಹ್ಮಚಾರಿ ಎನಿಸಿಕೊಳ್ತಾನೆ. ಅಂತಹ ಬ್ರಹ್ಮಚಾರಿಗಳ ಸಾಲಲ್ಲಿ ಗಣಪತಿ ಬರ್ತಾನೆ. ಸಿದ್ಧಿ ಮತ್ತು ಬುದ್ಧಿಯರೆಂಬ 2 ಹೆಂಡಿರು ಇದ್ದರೂ ಕೂಡ ಗಣಪತಿ ಬ್ರಹ್ಮಚಾರಿ ಎನಿಸಿಕೊಂಡಿದ್ದಾನೆ. ಹೀಗೆ 16,108 ಹೆಂಡಿರಿದ್ದು ಶ್ರೀಕೃಷ್ಣನು ಬ್ರಹ್ಮಚಾರಿ ಎನಿಸಿಕೊಂಡಿದ್ದು ಕೂಡ ಈ ಅರ್ಥದಲ್ಲಿಯೇ. ಹೀಗೆ ಒಂದೊಂದು ಕಥೆಗಳ ಸ್ವಾರಸ್ಯ ನಿಜಕ್ಕೂ ಅಮೋಘವಾದದ್ದು, ಅಪರಿಮಿತವಾದದ್ದು. ಆ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.